ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಮತ್ತು ಕರ್ನಾಟಕ ಸಂಘ ಮಂಡ್ಯ ಹಾಗೂ ಕರ್ನಾಟಕ ಜನಪದ ಪರಿಷತ್ ಬೆಂಗಳೂರು ಇವರ ಸಹಕಾರದೊಂದಿಗೆ ಕರ್ನಾಟಕ ತತ್ವಪದ ಗಾಯನ ಸಮಾವೇಶವು ಮಂಡ್ಯ ತಾಲೂಕಿನ ಕೊಮ್ಮೆರಹಳ್ಳಿಯ BGS ಸಂಸ್ಥೆಯ ಕುವೆಂಪು ಸಭಾಭವನದಲ್ಲಿ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ಪಾರಿವಾಳವನ್ನು ಹಾರು ಬಿಡುವ ಮೂಲಕ ಚಾಲನೆ ನೀಡಿದರು. ನೀನ್ಯಾರೋ ನಾನ್ಯಾರೋ ನೀನ್ಯಾರೋ ನಾನ್ಯಾರೋ ನನ್ನವರು ಎಲ್ಲಿಹರೋ. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರು, ತತ್ವಪದ ನೀತಿ ಹೇಳುವಂಥದ್ದು, ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ತಿಳಿಸುವಂಥದ್ದು. ತತ್ವಪದಕಾರರು ಗುರುಮುಖ್ಯನ ಭಗವಂತನನ್ನು ಕಾಣುವಂಥವರು. ತತ್ವಪದಕಾರರನ್ನು 12ನೇ ಶತಮಾನದಿಂದ ಈಚೆಗೆ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದರು. ಬಗೆಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ತತ್ವಪದ ಅನ್ನುವಂಥದ್ದು ಕೂಡ ನೀತಿಯನ್ನು ಹೇಳ್ತಕ್ಕಂಥದ್ದು. ತತ್ವ ಅಂತಂದರೆ ಒಂದು ನೀತಿಯನ್ನು, ಈ ರೀತಿಯಲ್ಲಿ ಬದುಕಪ್ಪ, ಈ ರೀತಿಯಲ್ಲಿ ಹೋಗಪ್ಪ, ಆತ್ಮನಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ಒಂದು ಸಂಬಂಧವನ್ನು ಕುರಿತು ಚರ್ಚೆ ಮಾಡ್ತಕ್ಕಂಥದ್ದು, ತಿಳಿಸ್ತಕ್ಕಂಥದ್ದು. ಭಕ್ತಿಯನ್ನು ಮಾಡಿ ಭಗವಂತನನ್ನು ಸೇರುವ ಸಂದರ್ಭದಲ್ಲಿ ಅನೇಕ ಮಾರ್ಗಗಳನ್ನು ಕಂಡುಕೊಂಡಿದ್ದಾನೆ. ಬಸವಣ್ಣ ಹೇಳ್ತಾನೆ, ಪಶು ನಾನು, ಪಶುವೇನ ಬಲ್ಲದು, ಪಶುಪತಿ ನೀನು. ಅಕ್ಕಮಹಾದೇವಿ ಗಂಡ ಮತ್ತು ಹೆಂಡತಿಯ ಸಂಬಂಧವನ್ನು ಕುರಿತು ಹೇಳ್ತಾರೆ. ಹಾಗೆ ಈ ತತ್ವಪದಕಾರರು ಗುರುಮುಖೇನ ಮಾತ್ರ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಜಿಜ್ಞಾಸೆ ನಡೀತಾನೆ ಇದೆ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಬದುಕಿನಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು. ಆದರೆ ಈ ತತ್ವಪದಕಾರರು 17ನೇ ಶತಮಾನದಿಂದ ಈಚೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಕ್ಕಂಥದ್ದು. ವಚನಗಳು ಕೂಡ ತತ್ವವನ್ನು ಬೋಧಿಸ್ತವೆ. ದಾಸರ ಪದಗಳು ಕೂಡ ತತ್ವವನ್ನು ಬೋಧಿಸ್ತವೆ. ಆದರೆ ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ವಚನಕಾರರು, ದಾಸರು ನಮ್ಮ ಕಣ್ಣಿಗೆ ಕಾಣುವ ವಿಷಯಗಳನ್ನು ಮಾತ್ರ, ಅಥವಾ ಅಲ್ಲಮ್ಮನ ಬೆಳಗಿನ ವಚನಗಳು ಆ ರೂಪಕಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಆದರೆ 17ನೇ ಶತಮಾನದಲ್ಲಿ ಈ ತತ್ವಪದಕಾರರು ಸಾವಿರಾರು ಮಂದಿ ಕರ್ನಾಟಕದಲ್ಲಿ ಆಗಿ ಹೋಗ್ತಾರೆ. ಅದು ಪರಂಪರೆ ಇದೆ. ಅದರಲ್ಲೂ ಒಂದಷ್ಟು ಭಿನ್ನ ಪರಂಪರೆಗಳನ್ನು ಕಾಣ್ತೇವೆ. ಇವತ್ತು ತತ್ವಪದಕಾರರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತಂದರೆ ಇಡೀ ಕರ್ನಾಟಕವನ್ನು ವ್ಯಾಪಿಸ್ಕೊಂಡು ಬಿಟ್ಟಿದೆ. ಲಕ್ಷಾಂತರ ಮಂದಿ ಪ್ರತಿ ಹಳ್ಳಿಯಲ್ಲೂ ಕೂಡ ಅದನ್ನು ಭಜನೆ ಅಂತ ಕರೀತಾರೆ, ತತ್ವಪದಗಳು ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ಇವು ಮುಖ್ಯವಾಗಿ ಶ್ರಮಿಕ ವರ್ಗದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಶ್ರಮಿಕ ವರ್ಗದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ತತ್ವಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಕಾತಾ ಚಿಕ್ಕಣ್ಣ ಮಾತನಾಡಿ, ತತ್ವಪದದ ಸಾರ ಧರ್ಮದ ಮೂಲಕ ಪ್ರೇಮವನ್ನು, ಸಹಬಾಳ್ವೆಯನ್ನು ಮತ್ತು ಸಮಸ್ತ ಭಾವವನ್ನು ಇಟ್ಟುಕೊಂಡು ಪಾತ್ರವಹಿಸುವಂಥದ್ದು. ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯಕ್ಕೆ ಅತ್ಯಂತ ಅರ್ಥಪೂರ್ಣವಾದಂಥ ಹಿನ್ನೆಲೆ ಇದೆ. ತತ್ವಪದ ಪ್ರಕಾರ ಅಜರಾಮರ ಅಂತ ಹೇಳಿದರು. ಪ್ರಾತಿನಿಧಿಕವಾಗಿ ನಿಮಗೆ ಗೊತ್ತಿದೆ, ಸಾವಿರಾರು ಜನ ಇದ್ದಾರೆ. ಈಗ ನಮ್ಮ ಅಧ್ಯಯನ ಕೇಂದ್ರ ಈಗಾಗಲೇ ಗೌಡ್ರು ಹೇಳಿದ ಹಾಗೆ ತತ್ವಪದಗಳ ರಾಜ್ಯ ಮಟ್ಟದಲ್ಲಿ ತತ್ವಪದಗಳನ್ನು ಸಂಗ್ರಹಿಸಿ 50 ಬೃಹತ್ ಸಂಪುಟಗಳಲ್ಲಿ ಹೊರತಂದಿದೆ. ಮತ್ತು ನಮಗೆ ಗೊತ್ತಿದೆ, ನಮಗೆ ಅರಿವಿದೆ, ಬಿಟ್ಟು ಹೋದ ತತ್ವಪದಗಳು ಸಾಕಷ್ಟಿವೆ. ಮತ್ತು ಅವನ್ನೆಲ್ಲ ಸಂಗ್ರಹಿಸಿ ಮತ್ತೆ ಪ್ರಕಟಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದೀವಿ. ಅದರ ಪ್ರಾಜೆಕ್ಟ್ ಡೈರೆಕ್ಟ್ರು ನಮ್ಮ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು. ಅದು ಕೂಡ ನಡೀತಾ ಇದೆ. ಜೊತೆಗೆ ಇನ್ನೊಂದು ಬಹುಮುಖ್ಯವಾದದ್ದು ಏನಪ್ಪ ಅಂತಂದರೆ, ನೋಡಿ, ಆ ತಂಡ ಹಾಡ್ತು ಅಲ್ವಾ, ಅವರು ಮ್ಯೂಸಿಕ್ MSc ಮಾಡ್ಕೊಂಡಿದ್ದಾರಾ? ಕಲೆಗೆ ವಿದ್ಯೆ ಅಗತ್ಯ ಅಲ್ಲ ರೀ, ವಿದ್ಯೆಯ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಆದರೆ ಈ ತತ್ವಪದ ಅಂಥ ಗ್ರಾಮೀಣ ಮಹಿಳೆಯರನ್ನ ಹೇಗೆ ಸೆಳೀತು? ಅದೇ ತಾನೇ ಮುಖ್ಯ. ಸೆಳೀತು ಯಾಕೆ ಅಂದರೆ, ಈ ತತ್ವಪದದ ಸಾರ ಏನಪ್ಪ ಅಂದರೆ, ಧರ್ಮದ ಮೂಲಕ ಪ್ರೇಮವನ್ನು, ಪ್ರೇಮದ ಮೂಲಕ ಸಹಬಾಳ್ವೆಯನ್ನು, ಸಹಬಾಳ್ವೆಯ ಮೂಲಕ ಸಮತೆಯನ್ನು, ಸಮತೆಯ ಮೂಲಕ ಕಾಯಕವನ್ನು ಇಟ್ಟುಕೊಂಡು, ಆ ಧ್ಯೇಯವನ್ನು ಇಟ್ಟುಕೊಂಡು ಈ ತತ್ವಪದಗಳು ತನ್ನ ಪಾತ್ರವನ್ನು ವಹಿಸಿವೆ.
ಹಾಗಾಗಿ ಯಾವ ಮನುಷ್ಯನ ಜೊತೆ ಉಳಿತೇವೆ ಅಂತಂದರೆ ಮನುಷ್ಯನ ಕಾಳಜಿಗೆ, ಮನುಷ್ಯ ಬದುಕಿಗೆ ಯಾವ ಹತ್ತಿರ ಆಗ್ತವೆ ಅಂಥವು ಮಾತ್ರ ಉಳಿತವೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಪ್ರೊಫೆಸರ್ ಗೌಡ್ರು ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಸಾಹಿತ್ಯ ಚರಿತ್ರೆಯಲ್ಲಿಯೇ ನಮ್ಮ ವಚನ ಸಾಹಿತ್ಯ ಬಿಟ್ಟರೆ ಮತ್ತು ದಾಸ ಸಾಹಿತ್ಯ ಬರ್ತದೆ. ಅದು ಆದಮೇಲೆ ಈ ಕತ್ತಲೆ ಯುಗ ಅಂತ ಏನು ಕರೆದ್ರಲ್ಲ ಅವರು, 16ನೇ ಶತಮಾನದಿಂದ 17, 17, 18 ಈವರೆಗೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇಂಥ ಬೃಹತ್ ಸಾಹಿತ್ಯದ ಬಗ್ಗೆ ಕೇರೆ ಮಾಡಲಿಲ್ಲ. ಅವರು ಗಂಭೀರವಾಗಿ ತಗೊಳ್ಳೇ ಇಲ್ಲ. ಯಾಕೆ ಅಂತಂದರೆ ಇದು ಗ್ರಾಮೀಣ ಮನಸ್ಸುಗಳಲ್ಲಿ ಉಳಿದಂಥ ಸಾಹಿತ್ಯ. ಹಾಗಾಗಿ ಅವರಿಗೆ ಇದು ಮುಖ್ಯ ಅಂತ ಅನ್ನಿಸ್ಲೇ ಇಲ್ಲ. ಹಾಗಿದ್ಮೇಲೆ ಇದು ಬೆಳಕಿಗೆ ಬಂದಿದ್ದು ಯಾವಾಗ ಅಂತಂದರೆ 20-21ರ ಶತಮಾನದಲ್ಲಿ. ವಿಶೇಷವಾಗಿ ನನಗೆ ಗೊತ್ತಿರೋ ಹಾಗೆ, ನಾನು ಒಬ್ಬ ಕನ್ನಡ ಲಿಟ್ರೇಚರ್ ಸ್ಟೂಡೆಂಟು. ಕರ್ನಾಟಕ ಜನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಇಚಿ ಬೋರಯ್ಯ ಮಾತನಾಡಿ, 9ನೇ ಶತಮಾನದಿಂದಲೂ ಜಾನಪದ ಮತ್ತು ತತ್ವಪದವನ್ನು ತಾತ್ಸಾರ ಮನೋಭಾವದಿಂದ ನೋಡಲಾಗುತ್ತಿತ್ತು. ಈಗ ಬದಲಾವಣೆ ಕಂಡಿದೆ. ತತ್ವಪದಕ್ಕೆ ಹೊಸ ಮೆರುಗು ಬಂದು ಅರ್ಥಪೂರ್ಣವಾದಂಥ ಸಂದರ್ಭ ಬಂದಿದೆ. ಇದನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಹೇಳಿದರು. ಆನಂತರ ಅದೇ 9ನೇ ಶತಮಾನದಲ್ಲಿ ನಾಗಭಟನ ಅಭಿಯಾನ ಶಾಸನ ಕಾವ್ಯದಲ್ಲಿ ಕೂಡ ಅದೇ ಮಾತುಗಳನ್ನು ಹೇಳ್ತಾರೆ. ಅಂದರೆ ಈ ತ್ರಿಪುರ ಕಲಾವಿದರು ರೀತಿಯಲ್ಲಿ ಹಾಡುವರು ಹೇಳ್ತಾರೆ, ಅಲ್ಲಿಗೆ ಹೋಗಲು ನಮ್ಮ ಗೋಷ್ಠಿಗೆ ಬರಬೇಡಿ ಅಂತ ಸೇರಿಸಬೇಡಿ, ಮತ್ತು ಮೇಲ್ವರ್ಗದ ಹೆಣ್ಣು ಮಕ್ಕಳು ಯಾರು ಅಪ್ಪಿತಪ್ಪಿನ ಆ ಗೋಷ್ಠಿಗಳಿಗೆ ಅದು ನೋಡೋದಕ್ಕೆ ಹೋಗಬೇಡಿ ಅಂತಕ್ಕಂಥ ನಿಷೇಧವನ್ನು ಹೇಳ್ತಾರೆ. ಅದಕ್ಕೆ ಉತ್ತರವಾಗಿ ಅದೇ 9ನೇ ಶತಮಾನದ ವಿರಾಜ ನಾಟಕದಲ್ಲಿ ಕುರಿತು ಓದಲಿ ಒಂದು ಕಾವ್ಯ ಪ್ರಯೋಗ ಓದೋದಕ್ಕೆ ಬರೆಯಬೇಕಂತೆ ಆದರೆ ಕಾವ್ಯವನ್ನು ಕೊಟ್ಟು ಹಾಡುಗಳನ್ನು ಬರೆಯುವ ಅದರಿಂದಾಗಿ ಕನ್ನಡ ಓದಿದೆ. ಕರ್ನಾಟಕದಲ್ಲಿ ಎಷ್ಟು ಬಗೆಯ ಕನ್ನಡಗಳಿದೆ ಅದನ್ನು ನಮ್ಮ ಮಾತನ್ನು ವಿವರಣೆ ಮಾಡಬೇಕಾಗಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, 9ನೇ ಶತಮಾನದಿಂದ ಹಿಡಿದು ಇತ್ತೀಚಿನ ನಮ್ಮ ಪಂಡಿತರಿಗೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಾಹಿತ್ಯ ಚರಿತ್ರೆಯಲ್ಲಿ ಇವರ ದಾಖಲಿಸಲಿಲ್ಲ ಅಂತ ಮಾತು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಮಾತನಾಡಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯದ ಜೊತೆಗೆ ತತ್ವಪದ ಪ್ರಕಾರವೂ ಕೂಡ ಅತ್ಯಂತ ಒಳ್ಳೆಯ ಪ್ರಯತ್ನವಾಗಿದೆ. ಇದನ್ನು ಬೆಳೆಸಿಕೊಂಡು ಹೋಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ತಳ ಸಮುದಾಯದ ಸಂಗೀತದ ಅರಿವಿಲ್ಲದವರು ಕೂಡ ಹಳ್ಳಿಗಾಡಿನ ಸೊಬಗನ್ನು ಮೇಳಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದು ತತ್ವಪದದಿಂದ ಅಂತ ಹೇಳಿದರು. ಮಂಡ್ಯದ ನೆಲದಲ್ಲಿ, ಗಂಡು ಮೆಟ್ಟದ ನೆಲದಲ್ಲಿ ಇಂತಹ ಕಲೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಅವರು ತಿಳಿಸಿದರು. ಕಾಲೇಜಿನ ದಿನದಲ್ಲೇ ಏನು ನಮ್ಮ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯ ಭೂಸ ಅಂತ ಹೇಳಿದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿ ಬಸವಲಿಂಗಪ್ಪನವ್ರನ್ನ ಪದಚ್ಯುತಿ ಮಾಡೋವರೆಗೂ ಹೋರಾಟ ಮಾಡಿದಂಥ ಒಂದು ಸಂತೋಷದ ವಿಷಯವನ್ನು ತಮ್ಮ ಮುಂದೆ ಹೇಳ್ತೆ. ಯಾಕೆಂದರೆ ಕನ್ನಡಕ್ಕೆ ಹೋರಾಟವನ್ನು ಮಾಡಿದ್ರೆ ಅದು ತನ್ನೆಲ್ಲ ತನ್ನ ತೊಡಸ್ಕೊಂಡಂತೆ ಅನ್ನೋ ಮಾತನ್ನು ನಾನು ಅರ್ಥಕೊಂಡಿರ್ತಕ್ಕಂಥವನು ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ನಿಜವಾಗಿ ಭಾಳ ಸಂತೋಷವನ್ನು ತಂದಿದೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯದ ಜೊತೆಗೆ ಈ ತತ್ವಪದಕಾರರನ್ನು ಈಚೆಗೆ ತರೋದರಲ್ಲಿ, ಜನತೆಗೆ ಪರಿಚಯಿಸೋದ್ರಲ್ಲಿ ಪ್ರಯತ್ನ ಮಾಡಿದಂಥ ಚಿಕ್ಕಣ್ಣವರ ಪ್ರಯತ್ನ ಬಹಳ ಅದ್ಭುತ ಮತ್ತು ಅಪಾರ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ನೋಡಿರ್ತಕ್ಕಂಥದ್ದು ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನು ನಾವೆಲ್ಲ ಒಪ್ಕೊಂಡಿದ್ದೇವೆ. ಆದರೆ ತಳ ಸಮುದಾಯದ, ಅದರಲ್ಲೂ ಸಂಗೀತವೇ ಅರಿವಿಲ್ಲದ ಹಳ್ಳಿಗಾಡಿನ ಸೊಬಗು ಇವತ್ತು ರಾಜ್ಯದ ಗಮನವನ್ನು ಸೆಳೆಯೋದಕ್ಕೆ ಕಾರಣರಾದವರು ಪ್ರೊಫೆಸರ್ ನಮ್ಮ ಗೌಡ್ರು ಮತ್ತು ಚಿಕ್ಕಣ್ಣವರು. ಅದರಲ್ಲೂ ಮಂಡ್ಯದ ನೆಲ ಗಂಡು ಬೆಟ್ಟಿದ ಜಾಗ. ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡರವರು ತಗೊಂಡಂಥ ಶ್ರಮ, ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ
ಏನಪ್ಪ ಅಂದರೆ ಇವ್ರು ಸೇರೋದಕ್ಕೆ ಮೊದಲು ತತ್ವಪದಕಾರರನ್ನು ಕೂರಿಸಿ ಅವ್ರಿಗೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದರೆ ಅದರ ಸರಿಪಡಿಸೋಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷವಾಯಿತು. ಅವರ ಪ್ರಯತ್ನ ಯಶಸ್ವಿ ಇವತ್ತು ಕಾಣ್ತಾ ಇದೆ. ಅದರಲ್ಲೂ ಈ ಜಾಗ ಕುವೆಂಪು ಅವರ ಹೆಸರಿನಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಮತ್ತು ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮಿಗಳ ಆಶೀರ್ವಾದದಿಂದ ನಡೀತಕ್ಕಂಥ ಈ ನೆಲದಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥದ್ದೇ ಒಂದು ಶುಭ ಸಂದೇಶ. ಈ ಸಂದರ್ಭದಲ್ಲಿ ಏನು ನಾವು ಮಾತನಾಡ್ತಕ್ಕಂಥ ವಿಷಯ ಏನು ಹೆಚ್ಚಿಗೆ ಇಲ್ಲ. ತತ್ವಪದಕಾರರು ನಾನಂತೂ ನನ್ನ ಗ್ರಾಮದಲ್ಲಿ ಅಂದು ತತ್ವಪದ ಇವತ್ತಿಗೆ ನಮಗೆ ಗೊತ್ತಾಗ್ತಾ ಇದೆ ತತ್ವಪದಕಾರರು ಅಂತ ಹೇಳಿ. ಅಂದು ಶಿವ ಕಲಬುರಗಿಯ ಡಾಕ್ಟರ್ ಮೀನಾಕ್ಷಿ ಅವರು ಮಾತನಾಡಿ 15-16 ಶತಮಾನದಲ್ಲಿ ಸಾಹಿತ್ಯಕಾರರನ್ನು ಕತ್ತಲೆಯ ಯುಗ ಅಂತ ಕರೆದಿದ್ದರು. ಬದುಕು ಕಟ್ಟಿಕೊಳ್ಳಲು ಬಂದವರು ತತ್ವಪದಕಾರರು ಕತ್ತಲೋಕದ ಅನುಸಂಧಾಕರು ಅಂತ ಅಭಿಪ್ರಾಯಪಟ್ಟರು. ಅಲ್ಲಿ ಕೂಡುಗೂಡಲ್ಲಿ ನಿಮ್ಮ ಹುಡುಗರು ಪೀಪಿ ಅಂದ್ರೆ ಗೊತ್ತಲ್ಲ, ಕೊಳವೆ ಕೊಟ್ಟರೆ ಅವರು ಊದಿ ನಿಮ್ಗೆ ಅಲ್ಲಿಂದ ಎದ್ದು ಹೋಗಂಗೆ ಮಾಡ್ತಾರೆ. ಮಾಸ್ತರ್ಗಳ ಕೈಯಾಗ ಮಾತು ಕೊಟ್ಟರೆ ನಿಮ್ಮ ತಲೆ ತಿಂದು ನೀವು ಎದ್ದು ಹೋಗಂಗೆ ಮಾಡ್ತಾರೆ. ಹೀಗಾಗಿ ನಾನಿವತ್ತು ಮಾಸ್ತರಿಕೆ ಮಾಡೋಂಗಿಲ್ಲ. ಭಾಳ ಮುಖ್ಯವಾಗಿ ಹಾಡುಗಾರಿಕೆಯನ್ನು ಸ್ವಾದ ನಾವೆಲ್ಲ ಕೇಳಬೇಕಾಗಿದೆ. ಕೆಲವು ಮುಖ್ಯವಾದ ಮಾತುಗಳನ್ನು ಹೇಳಬೇಕು ಅಂದರೆ 17, 18, 16, 15ನೇ ಶತಮಾನವನ್ನು ನಮ್ಮ ಸಾಹಿತ್ಯ ಚರಿತ್ರೆಕಾರರು ಕತ್ತಲೆ ಯುಗ ಅಂತ ಕರೆದ್ರು. ಯಾಕೆ ಅನ್ನೋದಕ್ಕೆ ಸಾಕಷ್ಟು ಈಗಾಗಲೇ ವಿದ್ವಾಂಸರ ನಡುವೆ ಚರ್ಚೆ ನಡೆದಿದೆ. 15ನೇ ಶತಮಾನದ ಹೊತ್ತಿಗಾಗಲೇ ಈ ದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಅಳದು ಹೋಗಿದ್ದು, ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳು ತಮ್ಮಲ್ಲೇ ಹೊಡೆದಾಡ್ಕೊಂಡು ಕಚ್ಚಾಡಂಥ ಸಂದರ್ಭದೊಳಗೆ ಜನರಿಗೆ ಬದುಕುವ ಭಾಳ ದೊಡ್ಡ ಸವಾಲಿತ್ತು. ಅಂಥದ್ರ ನಡವಳಿಕೆ ಇವ್ರು ಯಾವುದನ್ನು ಸಾಹಿತ್ಯ ಅಂತ ಕರೆದ್ರಲ್ಲ, ಸಾಹಿತ್ಯ ಚರಿತ್ರೆ ಪಂಪ, ಪನ್ನ, ರನ್ನ, ಕುಮಾರವ್ಯಾಸ, ಆ ಹ್ಯಾಂಗ್ ಓವರ್ಲಿಂದ ಹೊರಗೆ ಬಂದಿದ್ದಿಲ್ಲ ಈ ಸಾಹಿತ್ಯ ಚರಿತ್ರೆಕಾರರು, ವಿದ್ವಾಂಸರು ಅದೇ ಹ್ಯಾಂಗ್ ಓವರ್ದಾಗಿದ್ದರು. ಹೀಗಾಗಿ ಜನಸಾಮಾನ್ಯರು ನಿತ್ಯ ನಿರಂತರವಾಗಿ ರಚಿಸ್ಕೊಂಡು ಬಂದಿರತಕ್ಕಂಥ ಈ ಹೈರಾಣಾಗಿ ಬರೆದಿರ್ತಕ್ಕಂಥ ಸಾಹಿತ್ಯ ಅದಲ್ಲ, ಅದು ಎಲ್ಲಿ ನಿಂತಿಲ್ಲ, ಹರಿಗಡ್ದಿಲ್ಲ. ಕುರಿತೋದದೆಯಿಂದ ಬರೆದಿರ್ತಕ್ಕಂಥವ್ರು ಹಿಡ್ಕೊಂಡು ಇವತ್ತಿನ ತನಕನೂ ಅದನ್ನು ಬರಿತಾ, ಕೇಳ್ತಾ, ಓದ್ತಾ, ಹಾಡ್ತಾ, ಮಾಡ್ತಾ ನಡ್ಕೊಂಡು ಬಂದಾರೆ. ಈ ಆರಾಮ ಸಾಹಿತ್ಯ ಇತ್ತಲ್ಲ, ಪಂಪ, ಪನ್ನ, ರನ್ನ, ಈ ಆರಾಮ್ ಸಾಹಿತ್ಯ ದೇಶದೊಳಗೆ ಹರಾಮಿಗಳು ಕೂಡ ಹೆಚ್ಚಾಗಿ ಹೋಗಿರು. ಹೀಗಾಗಿ ಇದು ಆರಾಮ್ ಸಾಹಿತ್ಯ ನಿಂತಿತ್ತೆ ಹೊರತು ಈ ಹೈರಾಣ ಸಾಹಿತ್ಯ ರಚನೆ ಆಗ್ತಾನೆ ಇತ್ತು. ಅದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಈಗ ವೇದಿಕೆಯಲ್ಲಿ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಡಾಕ್ಟರ್ ಚಕ್ಕರೆ ಶಿವಶಂಕರ್ ಕರಿಯಪ್ಪ, ಡಾಕ್ಟರ್ ಚಕ್ಕರೆ ಶಿವಶಂಕರ್, ಡಾಕ್ಟರ್ ಎಂ ಕೆಂಪಮ್ಮ ಸೇರಿದಂತೆ ಅನೇಕರು ಹಾಜರಿದ್ದರು. ಕಾರ್ಯಕ್ರಮದ ವಿಶೇಷವೆಂಬಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಂತಹ ತತ್ವಪದಕಾರರು ತಮ್ಮದೇ ಶೈಲಿಯಲ್ಲಿ ತತ್ವಪದಗಳನ್ನು ಆಡಿ ಗಮನ ಸೆಳೆದರು. ಈ ಕಾರ್ಯಕ್ರಮ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅರ್ಥಪೂರ್ಣವಾಗಿ ನಡೆಯಲಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ವೈಜ್ಞಾನಿಕ ಜಾಗೃತಿ ಸಮಾವೇಶವನ್ನು ಜುಲೈ 29ರಂದು ಮಂಡ್ಯ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪರಿಷತ್ತಿನ ಗೌರವ ಮಾರ್ಗದರ್ಶಕಿ ಸುನಂದಾ ಜಯರಾಮ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳು ಧಾರ್ಮಿಕ ಮೌಢ್ಯಗಳಿಗೆ ಒಳಗಾಗುತ್ತಿದ್ದಾರೆ. ಅವರಿಗೆ ಸಮರ್ಪಕ ಮಾಹಿತಿ ನೀಡಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅಂದು ಬೆಳಿಗ್ಗೆ 11 ಗಂಟೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಕಾರ್ಯಕ್ರಮ ಉದ್ಘಾಟಿಸುವರು. ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪುಷ್ಪಾರ್ಚನೆ ಮಾಡುವರು. ಮುಖ್ಯ ಅತಿಥಿಗಳಾಗಿ ಮೂಡಾ ಅಧ್ಯಕ್ಷ BP ಪ್ರಕಾಶ್, ಪರಿಷತ್ತಿನ ಉಪಾಧ್ಯಕ್ಷ M ವಿನಾಯಕ್ ಕುಮಾರ್, ಗೌರವ ಮಾರ್ಗದರ್ಶಕರಾದ ಬಸವರಾಜು, BT ವಿಶ್ವನಾಥ್ ಭಾಗವಹಿಸುವರು ಎಂದು ಹೇಳಿದರು. ಸಮಾವೇಶದಲ್ಲಿ ವೈಜ್ಞಾನಿಕ ಚಿಂತನೆಯಲ್ಲಿ ಮಹಿಳೆಯ ಪಾತ್ರ ಕುರಿತ ಮೊದಲ ಗೋಷ್ಠಿಯು ಮಧ್ಯಾಹ್ನ 12:30ರಿಂದ 1:30ರವರೆಗೆ ನಡೆಯಲಿದೆ. ಕಲಬುರಗಿಯ ಚಿಂತಕ ಹಾಗೂ ಸಾಹಿತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ವಿಷಯ ಮಂಡನೆ ಮಾಡುವರು ಎಂದರು. ಪರಿಷತ್ತಿನ ಉಪಾಧ್ಯಕ್ಷ M ವಿನಯ್ ಕುಮಾರ್ ಮಾತನಾಡಿ, ಮೌಢ್ಯಾಚರಣೆ ಮತ್ತು ಸಾಮಾಜಿಕ ದುಷ್ಪರಿಣಾಮಗಳ ಕುರಿತ 2ನೇ ಗೋಷ್ಠಿಯು ಮಧ್ಯಾಹ್ನ 1:30ರಿಂದ 2:30ರವರೆಗೆ ನಡೆಯಲಿದ್ದು, ಸಾಮಾಜಿಕ ಪರಿವರ್ತನಾ ಹೋರಾಟಗಾರ HK ವಿವೇಕಾನಂದ ವಿಷಯ ಮಂಡನೆ ಮಾಡುವರು. ಪರಿಷತ್ತಿನ ಗೌರವಾಧ್ಯಕ್ಷೆ ವಸಂತಮ್ಮ ಅಧ್ಯಕ್ಷತೆ ವಹಿಸುವರು ಎಂದರು. ವಿಜ್ಞಾನದೆಡೆಗೆ ಅಂತೇಳಿ ನಾವು
ಆಶಯ ಮತ್ತು ಗುರಿಯನ್ನು ಇಟ್ಕೊಂಡಿರುವಂಥದ್ದು. ಈ ಪ್ರಸ್ತುತ ಸಮಾಜದ ವಾತಾವರಣದಲ್ಲಿ ನಾವು ಇನ್ನೂ ಕೂಡ ಶತಮಾನದಿಂದ ಏನೆಲ್ಲ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಹಾಗೆಯೇ ವಿದ್ಯಾವಂತರೂ ಆಗ್ತಾಯಿದ್ದೀವಿ, ಜವಾಬ್ದಾರಿಗೂ ಬರ್ತಾಯಿದ್ದೀವಿ. ಒಂದೆಡೆ ವಿಜ್ಞಾನದೆಡೆ ನಮ್ಮ ಸಮಾಜವೂ ಸಾಗ್ತಾ ಇದೆ, ಮತ್ತೊಂದೆಡೆ ಅಷ್ಟೇ ಪ್ರಮಾಣದಲ್ಲಿ ಇನ್ನೂ ಕೂಡ ಅಜ್ಞಾನದಲ್ಲಿ, ಅಂಧಕಾರದಲ್ಲಿ, ಮೌಢ್ಯತೆಗಳ ಆಚರಣೆಗಳಲ್ಲಿ ಸಮಾಜ ಸಿಕ್ಕಾಕೊಳ್ತಾ ಇದೆ. ಇದರಲ್ಲಿ ಮೊದಲಿಗೆ ಬಲಿಯಾಗುವಂಥದ್ದು ಮಹಿಳೆಯರು ಮತ್ತು ಮಕ್ಕಳು. ಹಾಗಾಗಿ ನಾವು ನಮ್ಮ ಒಂದು ಪರಿಷತ್ ವತಿಯಿಂದ ನಾವು ಈ ವಿಜ್ಞಾನವನ್ನೇ ಹೆಚ್ಚಿಗೆ ಅರಿವನ್ನು ಮೂಡಿಸೋದು, ವಿಜ್ಞಾನವೇ ಸತ್ಯ ಅಂತ ಸಾರೋದು, ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವಂಥದ್ದು ಭಾಳ ಪ್ರಮುಖವಾಗಿ ತಗೊಂಡಿದ್ದೀವಿ. ರಾಷ್ಟ್ರಕವಿ ಕುವೆಂಪುರವರ ವೈಚಾರಿಕ ಚಿಂತನೆಗಳು, ಎಚ್ ನರಸಿಂಹಯ್ಯನವರ ಒಂದು ಆಲೋಚನೆಗಳು, ಅವರ ಬದುಕು, ಅವರ ಅನುಭವ, ಇದನ್ನೆಲ್ಲ ನಾವು ಮಾರ್ಗದರ್ಶನವಾಗಿ ಇಟ್ಕೊಂಡಿದ್ದೀವಿ. ನಮ್ಮ AS ಕಿರಣ್ ಕುಮಾರ್ರವರು ವಿಜ್ಞಾನಿಗಳು, ಇಸ್ರೋ ಕಂಪ್ನಿಯ ಮಾಜಿ ಅಧ್ಯಕ್ಷರು, ರಾಜ್ಯ ಮಟ್ಟದಲ್ಲಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ನಾವು ಈ ಒಂದು ಹಿನ್ನೆಲೆಯಲ್ಲಿ ಮನುಷ್ಯ ಭೂಮಿಯಿಂದ ಅಂತರಿಕ್ಷದವರೆಗೆ ಅವನು ಪ್ರವೇಶ ಮಾಡಿ ಗ್ರಹಗಳ ಒಳಗಡೆ ಜೀವನ ಮಾಡಿ ವಾಪಸ್ ಭೂಮಿಗೆ ಬರ್ತಕ್ಕಂಥ ಯುಗದಲ್ಲಿ ನಾವಿರುವಾಗ ಇಂಥ ವಿಷಯಗಳನ್ನು ಸಮಾಜಕ್ಕೆ ಬಿತ್ತೋದು ಭಾಳ ಮುಖ್ಯ ಅಂತೇಳಿ ನಾವು ಭಾವಿಸಿದ್ದೀವಿ. ಮಹಿಳೆಯರಲ್ಲಿ ಯಾಕೆ ಇದು ಜಾಗೃತಿ ಮೂಡಬೇಕು, ಯಾಕೆ ಅದನ್ನೇ ನಾವು ಒತ್ತು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಮಹಿಳೆಯರು ದಡ್ರು ಅವರೆಲ್ಲ ಹೀಗೆ ಅಂತ ಅಲ್ಲ, ಒಟ್ಟು ಸಾಮಾಜಿಕ ವ್ಯವಸ್ಥೆ ಒಳಗೆ ಅವರನ್ನು ಹಾಗೆ ನೋಡುವ, ಹಾಗೆ ಬಿಂಬಿಸುವ, ಅವರನ್ನು ಅದೇ ದಾರಿಗೆ ಹೋಗುವ ನಿಟ್ಟಿನಲ್ಲಿ ನಾವು ಅನೇಕ ವಿಚಾರಗಳನ್ನು ಗಮನಿಸ್ತಾ ಇದ್ದೀವಿ. ಹಾಗಾಗಬಾರ್ದು, ಆ ದಾರಿನಲ್ಲಿ ಯಾರೂ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಜ್ಞಾನದ ಕಡೆ ಅವ್ರನ್ನ ವಾಪಸ್ ತಗೊಂಡು ಬರುವಂಥ ಕೆಲಸಗಳಿದು. ವಿದ್ಯಾರ್ಥಿಗಳ ಒಂದು ಮಟ್ಟದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಅರಿವು ಮೂಡಿಸ್ತಕ್ಕಂಥದ್ದಿದ್ದರೂ ಪರೀಕ್ಷೆ ಸಮಯದಲ್ಲಿ ಸರಸ್ವತಿ ಪೂಜೆ ಮಾಡಿಸೋದು, ದೇವ್ರ ಹೆಸರು ಹೇಳ್ಬಿಟ್ಟು ನಮಸ್ಕಾರ ಮಾಡಿಬಿಡೋದು, ಓದಿದ್ದೆಲ್ಲ ನೆನಪಿರಲಿ ಅನ್ನೋದು, ಆ ಥರ ಬಿತ್ತುವ ಪೋಷಕರೇ ದೇವರು, ಹಾಗೆ ಒಂದು ಬೇರೆ ಬೇರೆ ವಿಚಾರಗಳಿಗೆ ಏನು ಅಂತ್ರ ಮಂತ್ರ, ಅರ್ಶಿನ ಕುಂಕುಮ ಮೊಟ್ಟೆ ಹೊಡೆಯುವಂಥದ್ದು, ಅರ್ಶಿನ ಕುಂಕುಮ ಒಂದು ಕಲ್ ಮೇಲೆ ಇಟ್ಟರು ಅದು ದೇವರು ಅನ್ನೋ ಭಾವನೆ ಬರೆಸ್ಕೊಳ್ಳೋದು, ಆಮೇಲೆ ಮುಖದ ಮೇಲೆ ಮೊಟ್ಟೆ ಇಳಿದು ತೆಗೆದು ಬಡಿಯೋದು, ಆಮೇಲೆ ಯಾವುದೋ ದೇವರ ಹೆಸರಲ್ಲಿ ನೂರಾರು ಜನ ಹೆಣ್ಮಕ್ಳು ಪ್ರಯಾಣ ಮಾಡೋದು, ಆ ಸ್ಥಳದಲ್ಲಿ ಎಂದೂ ಏನೂ ಇಲ್ಲದ ಸ್ಥಳದಲ್ಲಿ ಒಂದು ಭಾವನೆಯನ್ನು ಬಿತ್ತುವ ಅಷ್ಟೇ ಕೆಲಸಕ್ಕೆ ನೂರಾರು ಜನ ಹೆಣ್ಮಕ್ಳುಗಳು ಸಾಲಾಗಿ ಹೋಗೋದು, ನೋಡಿಯೂ ನೋಡ್ದಂಗಿರುವಂಥ ಪುರುಷ ವರ್ಗ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ರೀತಿ ಪ್ರೋತ್ಸಾಹನೇ ಕೊಡುವಂಥದ್ದು ಪುರುಷ ವರ್ಗ ಅಂತ ಭಾವಿಸ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸಾಮಾಜಿಕವಾಗಿ ಹೇಗೆ ಮುಂದುವರಿಕೆ ಸಾಧ್ಯ ಇದೆ, ಸಮಾಜದ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆ ಹೇಗೆ ಸಾಧ್ಯ ಆಗುತ್ತೆ, ಆ ನಿಟ್ಟಿನಲ್ಲೆಲ್ಲ ಯೋಚನೆ ಮಾಡ್ಕೊಂಡು ಹೋದರೆ, ಹಾಗಾಗಿ ನಾವು ವಾಪಸ್ ಬರಲೇಬೇಕು ಹಿಂದಕ್ಕೆ ಹೆಣ್ಮಕ್ಳು, ಅದನ್ನು ನಾವು ಒಪ್ಕೊಳ್ಳೇಬೇಕು ಅನ್ನುವಂಥ ವಿಷಯದಲ್ಲಿ ನಾವು ಯಾವುದೇ ಆಚರಣೆಗಳಿರ್ಬೋದು, ಆಚರಣೆಗಳ ಮೂಲಕ ಇದೇ ಸತ್ಯ ಅಂತ ಸಾರುವ ವ್ಯಕ್ತಿಗಳ ಆಲೋಚನೆಗಳಿರ್ಬೋದು, ಅದನ್ನೆಲ್ಲವನ್ನು ನಾವು ಕತ್ತರಿಸಬೇಕಾಗತ್ತೆ, ಅದನ್ನು ನಿರ್ಮೂಲನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ಘಟಕ ತುಂಬ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ನಾವೆಲ್ಲರೂ ಕೂಡ ಈ ಸಮಿತಿನಲ್ಲಿ ಇರ್ತಕ್ಕಂಥವರು ನಾವು ವೈಜ್ಞಾನಿಕವಾಗಿ ವಿಜ್ಞಾನವೇ ಸತ್ಯ ಅಂತೇಳಿ ಒಪ್ಕೊಂಡು ನಮ್ಮ ಬದುಕನ್ನು ಸಾಗಿಸ್ತಾ ಇರುವಂಥವರು, ಯಾವುದೇ ರೀತಿ ಆಚರಣೆಗಳು, ಅದನ್ನು ನಂಬಿಕೆ, ಅದರ ಅನುಕರಣೆ ಯಾವುದೂ ಇಲ್ಲದೆ ಬದುಕ್ತಿರುವಂಥವರು. ಈ ಥರ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಚಿಕ್ಕರಸಿನಕೆರೆ ಸಿ ಶಿವಲಿಂಗಯ್ಯ, ಗೌರವಾಧ್ಯಕ್ಷೆ ವಸಂತಮ್ಮ, ಉಪಾಧ್ಯಕ್ಷ ದೇವರಾಜ್ ಕೊಪ್ಪ, ತಾಲೂಕು ಅಧ್ಯಕ್ಷ ಮಹೇಂದ್ರ, ಸಂಘಟನಾ ಕಾರ್ಯದರ್ಶಿ ಮಂಗಲಾ ಲಂಕೇಶ್, ರಾಘವೇಂದ್ರ ಇದ್ದರು. ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಡೆದಾಡಿ ವಿಶ್ರಾಂತಿ ಪಡೆದ ಇತಿಹಾಸ ಹೊಂದಿರುವ ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಳೆದ 50 ವರ್ಷಗಳಿಂದ ಪಾರಂಪರಿಕವಾಗಿ ಆಚರಿಸಿಕೊಂಡು ಬರುತ್ತಿರುವ ಪ್ರಥಮ ಏಕಾದಶಿ ಮಹೋತ್ಸವವು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ಗಾಳಿಪಟ ಹಾರಾಟ, 102 kg ಗುಂಡು ಎತ್ತುವ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಬೃಹತ್ ರಕ್ತದಾನ ಶಿಬಿರ, ಹಳ್ಳಿಕಾರ್ ಹಸುಗಳ ಪ್ರದರ್ಶನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಹಾಗೂ ಜನಪದ ಕಾರ್ಯಕ್ರಮಗಳು ಗ್ರಾಮೀಣ ಸಂಪ್ರದಾಯದ ಸೊಬಗನ್ನು ಅನಾವರಣಗೊಳಿಸಿದವು.
ಬೆಳಿಗ್ಗೆಯಿಂದಲೇ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ವಿಧಿ ವಿಧಾನಗಳು ನೆರವೇರಿದವು. ನಂತರ ಜೀವಧಾರೆ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಗ್ರಾಮದ ಯುವಕರು ಉತ್ಸಾಹದಿಂದ ಪಾಲ್ಗೊಂಡು ಮಾನವೀಯ ಸೇವೆಗೆ ಕೈಜೋಡಿಸಿದ್ರು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಮಾಡುತ್ತಿರುವ ಗ್ರಾಮದ ಮಾನಸ ಜಯರಾಮ್ ಸೇರಿದಂತೆ 35ಕ್ಕೂ ಹೆಚ್ಚು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಮಾದರಿಯಾದರು. ಈ ಬಾರಿ ವಿಶೇಷ ಆಕರ್ಷಣೆಯಾಗಿ ಮೊದಲ ಬಾರಿಗೆ ಹಳ್ಳಿಕಾರ್ ಹಸುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಸ್ಥಳೀಯ ರೈತರು ತಮ್ಮ ಅಪರೂಪದ ದೇಶಿ ತಳಿಯ ಗೋವುಗಳನ್ನು ಪ್ರದರ್ಶಿಸಿದರು. ಜೊತೆಗೆ ಇತ್ತೀಚೆಗೆ ವಿವಾಹವಾದ 15ಕ್ಕೂ ಹೆಚ್ಚು ನವ ದಂಪತಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಅಭಿನಂದಿಸಲಾಯಿತು. ನಂತರ ರಾಜ್ಯ ಮಟ್ಟದ ಗಾಳಿಪಟ ಹಾರಾಟ ಸ್ಪರ್ಧೆಯಲ್ಲಿ 100 ಯುವಕರು ಭಾಗವಹಿಸಿದ್ರು. ಗ್ರಾಮದ ಯಜಮಾನ ಡಿಎಂ ನಿಂಗೇಗೌಡ ಮಾತನಾಡಿ, ಈ ಹಿಂದೆ ಹೊಸದಾಗಿ ಮದುವೆಯಾದ ನವದಂಪತಿಗಳಿಗೆ ತವರು ಮನೆಯಿಂದ ಕಜ್ಜಾಯದ ಬುತ್ತಿ ಹಾಗೂ ಗಾಳಿಪಟವನ್ನು ನೀಡಿ ಬೆಟ್ಟದ ಮೇಲೆ ಹತ್ತಿ ಹಾರಾಡಿಸುವ ಪದ್ಧತಿ ಇತ್ತು. ಈ ಸಂಪ್ರದಾಯ ಇಂದಿಗೂ ನಮ್ಮ ಗ್ರಾಮದಲ್ಲಿ ಜೀವಂತವಾಗಿದೆ. ಗಾಳಿಪಟ ಕಲೆಯನ್ನು ರಾಮನಗರದಲ್ಲಿ ಎಚ್ಎಂ ನಾಗರಾಜು ಅವರ ನೇತೃತ್ವದಲ್ಲಿ ಪ್ರದರ್ಶಿಸಲಾಗಿತ್ತು. ಅಲ್ಲದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ರಾಜ್ಯ ಮಟ್ಟದ ಗಾಳಿಪಟ ಸ್ಪರ್ಧೆಗೆ ನಮ್ಮ ಗ್ರಾಮವೇ ಪ್ರೇರಣೆಯಾಯಿತು. ಮುಂದಿನ ಪೀಳಿಗೆ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಎಂದು ತಿಳಿಸಿದರು. ಸುಮಾರು 29 ಚಂದ್ರು ವಡ್ಡಳ್ಳಿ ನಮ್ಮೂರಿನವರಾದಂತಹ ಅಕ್ಷಯ್ ಮತ್ತು ಅವರ ಗೆಳೆಯರು ಮಂಡ್ಯದ ಕೊಪ್ಪಳ PS ಕಾಲೇಜ್ ಬಗ್ಗೆ ಎಲ್ಲರಿಗೂ ನಮ್ಮ ದೊಡ್ಡಬೇಡರಳ್ಳಿ ಗ್ರಾಮದಲ್ಲಿ ಪ್ರಥಮ ಏಕಾದಶಿ ಹಬ್ಬದ ಪ್ರಯುಕ್ತ ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ವಧುವರರು ನವ ದಂಪತಿಗಳು ಪೂಜೆ ಮಾಡಿಸಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪಟ ಹಾರಿಸ್ತಿದ್ದಂಥ ಸಂಪ್ರದಾಯ ಪೂರ್ವಿಕರ ಕಾಲದಿಂದನೂ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ಪಟಗಳೆಲ್ಲ ಕಟ್ತಿದ್ರು. ಆನೆ ಪಟ, ಚಾಪೆ ಪಟ, ದೊಡ್ಡ ದೊಡ್ಡ ಒಂದು 10 ಅಡಿ, ನಾವು ನೋಡಿದ್ದಂಗೆ 10 ಅಡಿ ಹುಡುಗವರೆಗೂ ಪಟಗಳಿರ್ತಿದ್ವು. ಅದು ಕ್ರಮೇಣ ನಶಿಸಿ ಹೋಗ್ತಾ ಬಂತು. ಅದನ್ನು ನಮ್ಮ ಮನಗಂಡು ಅವತ್ತಿನ ನಮ್ಮ ಯುವಕರ ತಂಡ ನೆಹರು ಯುವಕ ಕೇಂದ್ರದ ಸಹಯೋಗದಲ್ಲಿ ಇಲ್ಲಿ ಇದನ್ನೇನಾದರೂ ಮಾಡಿ ಬೆಳೆಸಬೇಕು ಅಂತೇಳಿ ಅವತ್ತಿನ ಸಮನ್ವಯಾಧಿಕಾರಿಗಳಾಗಿದ್ದಂಥ HS ಸುರೇಶ್ ಅವರು ಬಂದು ಈ ಕಲೆನ ಉಳಿಸ್ಬೇಕು ಅಂತ ಹೇಳಿ 1984-85ನೇ ಸಾಲಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು. ಗಾಳಿಪಟದ ಗಾಳಿಪಟ ಸ್ಪರ್ಧೆ ಮಾಡಿ ನಾನೇ ಪ್ರೈಸ್ ಕೊಡ್ತೀನಿ ನಾನು ಇರೋವರೆಗೂ ಅಂತೇಳಿ ಅವರು ಈ ಒಂದು ಸ್ಪರ್ಧೆಯನ್ನು ಶುರು ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ದಿನೇ ಸ್ವಲ್ಪ ಮೇಲ್ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ಯುವಕರು ಕೂಡ. ಅದು ರಾಜ್ಯ ಮಟ್ಟಕ್ಕೂ ಕೂಡ ವಿಸ್ತರಿಸ್ತು. ಜಾನಪದ ಲೋಕದ HL ನಾಗೇಗೌಡರು ಏನಿದು ಗಾಳಿಪಟದ ಸ್ಪರ್ಧೆ, ಗಾಳಿಪಟದಲ್ಲೂ ಸ್ಪರ್ಧೆ ಮಾಡ್ಬೋದಾ ಅಂಥೇಳಿ ಅವ್ರಿಗೆ ಆಶ್ಚರ್ಯಚಕಿತರಾಗಿ ಅಲ್ಲಿಂದ ವಾಲಂಟಿಯರ್ಸ್ಗೆಲ್ಲ ಕಳಿಸಿ
ಇಲ್ಲಿ ಎಲ್ಲವೂ ಅಧ್ಯಯನ ಮಾಡಿಸಿ ಯಾವ ರೀತಿ ಮಾಡ್ಬೋದು ಏನು ಅಂತ ಹೇಳಿ ಇಲ್ಲಿಂದ ನೋಡ್ಕೊಂಡು ಹೋಗಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಜಾನಪದ ಲೋಕದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಕೂಡ ಅವರು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿಯೂ ಕೂಡ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿ ಇವತ್ತಿನ ಯುವಕರು ಇದ್ರ ಜೊತೆಗೆ ಇಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಯುವಕರ ತಂಡಗೋಸ್ಕರ ಗುಂಡೆತ್ತುವ ಸ್ಪರ್ಧೆ, ಅದು ಸಾಮಾನ್ಯವಾಗಿ 101 kg ಮೇಲಿದೆ ಅಂತ ಹೇಳ್ತಾರೆ. ಎಷ್ಟು 102 kg ಗುಂಡನ್ನು ಎತ್ತಿ ಅದೊಂದು ಸಾಹಸದ ಕಲೆ, ಹೆಗಲ ಮೇಲೆ ಹಾಕಬೇಕು. ಆ ಥರದ್ದೆಲ್ಲವೂ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ವಿಶೇಷವಾಗಿ ಈ ಬಾರಿ ಈ ಹಳ್ಳಿಕಾರ್ ತಳಿಗಳನ್ನ ಜಾನುವಾರುಗಳನ್ನು ಕೂಡ ಪ್ರದರ್ಶನ ಮಾಡಿ ಇದು ಉನ್ನತ ಮಟ್ಟದಲ್ಲಿ ಬೆಳೆಯೋಕ್ಕೆ ಇವತ್ತಿನ ಯುವಕರ ತಂಡ ಎಲ್ಲವೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಅದಲ್ಲದೆ ನಮ್ಮ ಯಜಮಾನರುಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದು ಈ ಆಚರಣೆ ಹಿನ್ನೆಲೆ ಈ ಥರ ಬಂದಿದೆ. ಇದು ಇನ್ನು ಮುಂದೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗಲಿ, ಬೆಳೀಲಿ ಅಂತ ಹೇಳಿ ನಮ್ಮ ಮನುಶ್ರೀ ಅಂತ, ಇವ್ರು ನಮ್ಮ ಹಸ್ಬೆಂಡ್ ಮನು ಅಂತ. ನಾವು ಇದು ವರ್ಷ ಫಸ್ಟ್ ಟೈಮ್ ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ವಾತಾವರಣ ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಕೇಳಿದ್ವಿ ಇಲ್ಲೆಲ್ಲ ಹಬ್ಬ ಮಾಡ್ತಾರೆ, ಈ ತರ ಬೆಟ್ಟ ಹತ್ತುತ್ತಾರೆ ಅಂತ. ಬಟ್ ಇದು ಫಸ್ಟ್ ಇಯರ್ ನಾವು ಬಂದಿರೋದು. ತುಂಬಾ ಖುಷಿ ಆಗ್ತಾ ಇದೆ. ನಾವು ಫೋಟೋಸ್ ಎಲ್ಲ ಶೂಟ್ ಮಾಡಿಸಿದೀವಿ. ನೋಡ್ಬೇಕು ಕೆಳಗಡೆ ಹೋಗಿ ಒಂದ್ಸಲ ಯಾವ್ಯಾವ ಪಾರ್ಟಿಸಿಪೇಟ್ಸ್ ಏನೇನ್ ಮಾಡಿದ್ದಾರೆ ಅಂತ ಹೋಗಿ ನೋಡಿ ಹೇಳ್ತೀವಿ. ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾವು ಬಂದಿರೋದು, ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮ್. ಮುಂಚೆ ಯಾವತ್ತೂ ಬಂದಿಲ್ಲ. ಕಾರ್ಯಕ್ರಮದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಮನ್ಮೂಲ್ ನಿರ್ದೇಶಕ ಶಿವಕುಮಾರ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ CA ಅರವಿಂದ್, ಗ್ರಾಮದ ಯಜಮಾನರಾದ DM ನಿಂಗೇಗೌಡ, ಅಣ್ಣೇಗೌಡ, ಆನಂದ್ ನಿಂಗೇಗೌಡ, ಸಂತೋಷ್, ಮನೋಜ್, ಆನಂದ್ ಕುಮಾರ್, ಬ್ರಹ್ಮೇಶ್ ಸೇರಿದಂತೆ ಬ್ರಹ್ಮಲಿಂಗೇಶ್ವರ ಯುವಕರ ಬಳಗದ ಸದಸ್ಯರು, ಗ್ರಾಮದ ಯಜಮಾನರು, ಮುಖಂಡರು, ಯುವಕರು, ಮಹಿಳೆಯರು, ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿ ಸಂಭ್ರಮಿಸಿದ್ರು. ಜಿಲ್ಲೆಯಲ್ಲಿರುವ ತಮಿಳು ನಿವಾಸಿಗಳು ತಮಿಳುನಾಡು ಹಾಗೂ ಮಂಡ್ಯ ಎರಡು ಕಡೆ ಮತದಾನದ ಹಕ್ಕನ್ನು ಹೊಂದಿದ್ದು, ಈ ಸಂಬಂಧ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವಂತೆ ಸಾಮಾಜಿಕ ಕಾರ್ಯಕರ್ತ KR ರವೀಂದ್ರ ಚುನಾವಣಾ ಆಯೋಗವನ್ನು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಮಿಮ್ಸ್ ಸರ್ಕಾರಿ ಜಾಗ ತಮಿಳು ಕಾಲೋನಿಯಲ್ಲಿ ಸುಮಾರು 576 ಕುಟುಂಬಗಳ ಪೈಕಿ 1685 ಮತದಾರರಿದ್ದಾರೆ. ಅವರಲ್ಲಿ ಸಾಕಷ್ಟು ಮಂದಿ ತಮಿಳುನಾಡು ಹಾಗೂ ಮಂಡ್ಯ ಎರಡು ಕಡೆ ಗುರುತಿನ ಚೀಟಿ ಹಾಗೂ ಪಡಿತರ ಚೀಟಿಗಳನ್ನು ಪಡೆದು ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರಗಳನ್ನು ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ತಮಿಳು ನಿವಾಸಿಗಳು ಶ್ರೀರಂಗಪಟ್ಟಣ ವ್ಯಾಪ್ತಿಯ ಸುತ್ತಮುತ್ತ 150ರಿಂದ 200 ಕುಟುಂಬಗಳು ಇವೆ. ಇವರು ಸ್ವಂತ ಮನೆ ಹಾಗೂ ಜಮೀನು ಹೊಂದಿರುವುದಲ್ಲದೆ ತಮಿಳುನಾಡಿನಲ್ಲಿಯೂ ಆಸ್ತಿ ಹೊಂದಿರುವುದು ಇದ್ದು, ಎರಡು ಕಡೆ ಮತದಾನದ ಹಕ್ಕನ್ನು ಹೊಂದಿದ್ದಾರೆ ಎಂದು ದೂರಿದರು. ಮಿಮ್ಸ್ ಸ್ಥಳದಲ್ಲಿ ಟ್ರಾಮಾ ಕೇರ್ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಕ್ಕೆ ಕೇಂದ್ರದಿಂದ ಅನುದಾನ ಪ್ರಥಮ ಭಾಗ ಬಿಡುಗಡೆಯಾಗಲಿದೆ. ಒತ್ತುವರಿಯಾದ ಸ್ಥಳ ತೆರವುಗೊಳಿಸಲು ಹೈಕೋರ್ಟ್ 1 ವರ್ಷದ ಗಡುವು ನೀಡಿದ್ದು, ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದರಲ್ಲಿ 5.25 ಗುಂಟೆ ಸ್ಥಳ ತಮಿಳು ಕಾಲೋನಿಯ ತೆರವಿಗೆ ತಡೆಯಾಜ್ಞೆ ಇದ್ದು, ಇದರ ತೆರವಿಗೆ ನಗರಸಭೆಯ ವಕೀಲರೇ ಅಡ್ಡಿಯಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. 70 ಜನ 90 ಕುಟುಂಬನ ಹೋಗಿದೆ ಆರಳಿಸ್ತಂಗೆ. 70 ಕುಟುಂಬ ಇರಬೇಕು ಅಷ್ಟೇ. 70 ಕುಟುಂಬ ಏನೋ ಹೋಗಿದ್ದಾರೆ. ಅದು ಬಿಟ್ಟು ಬಾಕಿಯವರು ಇಲ್ಲೇ ಉಳ್ಕೊಂಡ್ರು. 186 ಮನೆಯೋ ವಾಂಬೆ ಯೋಜನೆ ಕಟ್ಟಿರೋದು ಅವರು ಉಳ್ಕೊಂಡಿದ್ದಾರೆ. 86 ಏನೋ ಬರುತ್ತದು, 176 186 ಬರುತ್ತದು ವಾಂಬೆ ಯೋಜನೆ ಅಡಿ. ಅದು ಇಲ್ಲೆಲ್ಲ ಇದೆ ಅದು. ಮತ್ತು ಇವರು ಏನು ತಮಿಳ್ ಕಾಲೋನಿ ನಿವಾಸಿಗಳು ಅಂತ 576 ಇದ್ದಾರೆ ಅಂತೇಳಿ ಕೊಟ್ಟಿದ್ರು. ಸರ್ವೆ ಆದಾಗ 518ಕ್ಕೆ ಬಂತು. ಅವನ್ನೆಲ್ಲ ಮತ್ತೆ 5 ಜನ ಅರ್ಜಿ ಕೊಟ್ಟರು, ನಾವಿದ್ದೀವಿ ಅಂಥೇಳಿ. ಇಲ್ಲೇ ಇವರು ಏನು ಅಲ್ಲಿ ವಾಸ ಇದ್ದಾರೆ ತಮಿಳ್ ಕಾಲೋನಿಯವರು, ಇಲ್ಲೂ ಕೂಡ ಅವ್ರದ್ದು ವೋಟರ್ ID ಇದೆ, ಇಲ್ಲೂ ಕೂಡ ರೇಷನ್ ಕಾರ್ಡ್ ಇದೆ. ತಮಿಳ್ನಾಡಲ್ಲೂ ಕೂಡ ಇವ್ರದ್ದು ವೋಟರ್ ID ಇದೆ, ಅಲ್ಲೂ ಕೂಡ ರೇಷನ್ ಕಾರ್ಡ್ ಇದೆ, ಅಲ್ಲೂ ಕೂಡ ಮನೆಗಳಿದ್ದಾವೆ, ಅಲ್ಲೂ ಕೂಡ ಜಮೀನುಗಳಿದೆ. ಇಲ್ಲಿ ತಮಿಳ್ ಕಾಲೋನಿ ವಾಸಿ ಅಂತ ಏನು ಹೇಳಿದ್ದಾರೆ, ಅವರು 150ರಿಂದ 200 ಕುಟುಂಬಗಳು ಎತ್ತಗದಳ್ಳಿ ಮತ್ತು ಸುತ್ತಮುತ್ತ ಮಂಡ್ಯ ನಗರದ ಹೊರಭಾಗದಲ್ಲಿ 150ರಿಂದ 200 ಮನೆಗಳನ್ನ ಅವ್ರಿಗೆ ಸ್ವಂತ ಕಟ್ಕೊಂಡಿದ್ದಾರೆ. ಜಮೀನುಗಳು ಕೂಡ ತೆಗೆದಿದ್ದಾರೆ. ಇಲ್ಲಿ ಇವರು ಎರಡು ಕಡೆ ಮತದಾನ ಮತ್ತು ರೇಷನ್ ಕಾರ್ಡು ಎರಡೂ ಕೂಡ ಹೊಂದಿದ್ದಾರೆ. ಮತ್ತು ಇವರು ಏನು ಜಯಲಲಿತಾ ಇದ್ದಾಗ ಇಲಾತಿಹಾಸ ಮತ್ತು TVಗಳು ಕೊಟ್ಟರು, ಅವನು ಕೂಡ ಇಸಿದ್ದಾರೆ. ಅಲ್ಲೂ ಕೂಡ ರೇಷನ್ ತಗೊಳ್ತಾರೆ, ಇಲ್ಲೂ ಕೂಡ ರೇಷನ್ ತಗೊಳ್ತಾರೆ. ಡಾಕ್ಯುಮೆಂಟ್ಸು ಈಗ SI ನಡೀತಾ ಇದೆ. ಇವರು ತನಿಖೆ ಮಾಡಬೇಕು. 10ರಿಂದ 12 ಬಾರಿ ಸರ್ವೆ ಹೋಗಿದ್ದಾರೆ ಪೊಲೀಸ್ ಕರ್ಕೊಂಡು. ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಇವರು
ಜಿಲ್ಲಾಡಳಿತಕ್ಕೇ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಅಷ್ಟು ಪೊಲೀಸ್ ಪ್ರೊಡಕ್ಷನ್ ತಗೊಂಡೋಗಿ ಯಾರೂ ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ವೋಟರ್ ಕಾರ್ಡ್ ಕೊಟ್ಟಿಲ್ಲ, ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಅದನ್ನು ಹೈಕೋರ್ಟ್ ಚೀಫ್ ಜಸ್ಟಿಸು ಈ ಕೋರ್ಟ್ ಆರ್ಡ್ರ್ ಮಾಡುವಾಗ ಬೋರ್ಡ್ ಲಾಯರ್ಗೆ ಸರ್ಕಾರದ ವಕೀಲರಿಗೆ ಹೇಳಿದ್ರು, ಅವರು ತಮಿಳ್ನಾಡು ಫಲಾನುಭವಿಗಳು ಇಲ್ಲೂ ಫಲಾನುಭವಿಗಳು ನನಗೆ ಗೊತ್ತಿದೆ, ನಾನು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ರು ಎನ್ಕ್ವೈರಿಗೆ. ಅವತ್ತೇ 2 ಸ್ಟೇಟ್ಗೂ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು. ಅದು ಹಾಗೆ ನಿಂತ್ಕೊಳ್ತು ಈ ಆರ್ಡ್ರ್ ಮಾಡಿದ್ರು ತಿರುಗೋಡ್ಸೋಕ್ಕೆ. ಅವ್ರಿಗೆ ಹೇಳಿದ್ರು ಲಾಯರ್ಗೆ. ಅವತ್ತಿಂದ ಗೊತ್ತಿದೆ ನಮಗೆ. ಇವರು MP ಎಲೆಕ್ಷನ್ ಮಾತ್ರ ಇಲ್ಲಿ ವೋಟ್ ಮಾಡ್ತಾರೆ, ML ಎಲೆಕ್ಷನು ಸ್ಥಳೀಯ ಸಂಸ್ಥೆಗೆ ಅಲ್ಲಿ ಹೋಗಿ ವೋಟ್ ಮಾಡ್ತಾರೆ. ಇಲ್ಲಿ ML ಎಲೆಕ್ಷನ್ಗೆ ಇಲ್ಲಿ ವೋಟ್ ಮಾಡ್ತಾರೆ, MP ಮಾತ್ರ ಮಂಡ್ಯದಲ್ಲೇ ಮಾಡ್ತಾರೆ ವೋಟ್ನ. ಇವರು ಅಲ್ಲಿ ಇಲ್ಲ ವಾಸ. ಇಲ್ಲಿ ವಾಸ ಇರ್ತಕ್ಕಂಥವ್ರು ಯಾರು? ಈ ಗುತ್ತಿಗೆದಾರರು, ಮೇಸ್ತ್ರಿಗಳು, ಈ ಕಾಂಕ್ರೀಟ್ ಮಿಷಿನ್ಗಳನ್ನ ಇಟ್ಕೊಂಡು ಇವ್ರಿಗೆ ಅಲ್ಲಿ ವಾಸ ಇರ್ಲಿಕ್ಕೆ ಬಿಟ್ಕೊಟ್ಟಿದ್ದಾರೆ. ಯಾರು ಇವರು? ತಮಿಳ್ನಾಡು ವಾಸಿ ಬೇರೆ ಬೇರೆ ಕಡೆ ಇದ್ದಾರೆ. ಇವರು ಸ್ವಂತ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಚೆನ್ನಾಗಿ ಮನೆಗಳು ಕಟ್ಟಿದ್ದಾರೆ, ಒಳ್ಳೆ ಬಡ್ಡಿವಾರವನ್ನು ಮಾಡ್ತಾರೆ, ಜಮೀನುಗಳು ಇದೆ, ಹಣಕಾಸಿನಲ್ಲಿ ಸುಸ್ಥಿತಿಲಿದ್ದಾರೆ. ಆಯಿತಾ? ಇವ್ರನ್ನ ಮತ್ತೆ ಈಗ ಇಶ್ಯೂ ಇರೋದು ಎಷ್ಟು? 5 ಎಕರೆ 25 ಗುಂಟೆ ಹೈಕೋರ್ಟು ಸ್ಟೇ ಕೊಟ್ಟಿರೋದು. ಇನ್ನು ಬಾಕಿ ಜಾಗ ತೆರವುಗೊಳಿಸ್ಲಿಕ್ಕೆ ನಾವು ಮಂಡ್ಯ ಜಿಲ್ಲಾಡಳಿತಕ್ಕೆ 5 ಎಕರೆ 25 ಗುಂಟೆ ಬಿಟ್ಟು ಈಗ ಸ್ಟೇ ಇದೆ, ಅದು ಕೋರ್ಟಲ್ಲಿ ಬರುತ್ತೆ. ಈಗ ಬೋರ್ಡ್ನವರು ಅದನ್ನು ಹಾಕಿದ್ದಾರೆ. ಈಗ ಅದು ಯಾವಾಗ ವಿಚಾರಣೆ ಬರುತ್ತೆ ನಾವು ಫೋರ್ಸ್ ಮಾಡ್ತಾಯಿದ್ದೀವಿ. ಇವರು ವಕೀಲರುಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬಿಮ್ಸು ಬಿಡದಿಯ ಟೌನ್ಶಿಪ್ ಯೋಜನೆಗೆ ರೈತರ ಕೃಷಿ ಭೂಮಿ ವಶಪಡಿಸಿಕೊಳ್ಳಲು ಹೊರಟಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಬೈರಮಂಗಲ ಬಳಿ ನಡೆಯುತ್ತಿರುವ ರೈತ ಚಳವಳಿ ಬೆಂಬಲಿಸಲು ಕೊಡಗು ಜಿಲ್ಲೆಯಿಂದ ಹೊರಟಿದ್ದ ರೈತರನ್ನು ತಡೆದು ಬಂಧನ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಮದ್ದೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ರೈತ ಸಂಘದ ತಾಲೂಕು ಅಧ್ಯಕ್ಷ ಪ್ರಭುಲಿಂಗು ಮಾತನಾಡಿ, ಕೊಡಗು ಜಿಲ್ಲೆಯಿಂದ 4 ಬಸ್ಸುಗಳು ಹಾಗೂ 30 ಕಾರುಗಳಲ್ಲಿ ವಿವಿಧ ತಾಲೂಕುಗಳಿಂದ ಬಿಡದಿಯ ಬೈರಮಂಗಲ ಬಳಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ಬೆಂಬಲಿಸಲು ಹೊರಟಿರುವ ರೈತರನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಡಗಿನ ಗಡಿ ಭಾಗ ತಿತಿಮತಿ ಮತ್ತು ಗೋಣಿಕೊಪ್ಪ ಹಾಗೂ ಸೋಮವಾರಪೇಟೆಗಳಲ್ಲಿ ವಾಹನ ತಡೆದು ರೈತರನ್ನ ಸಂಜೆವರೆಗೆ ಬಂಧನ ಮಾಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಎಚ್ಚರಿಕೆ ಕೊಡೋಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ, ಮದ್ದೂರು ತಾಲೂಕಿನ ರೈತ ಸಂಘದಿಂದ ಇವತ್ತು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದೇನೆಂದರೆ, ಕೊಡಗಿನಿಂದ ರೈತ ಹೋರಾಟಗಾರರು ಬಿಡದಿ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಹೊರಟಿದ್ದಾಗ ಅವರನ್ನು ತಡೆದು ದಸ್ತಗಿರಿ ಮಾಡಿ ಅಲ್ಲೇ ಬಂಧಿಸಿರುತ್ತಾರೆ. ಆ ಬಂಧಿಸಿರುವುದನ್ನು ರೈತ ಸಂಘ ಉಗ್ರವಾಗಿ ಖಂಡಿಸುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಅವಹೇಳನಕಾರಿಯಾಗಿ ಬಂಧಿಸಿದರೆ ರೈತರು ಉಗ್ರ ಹೋರಾಟ ಕೈಗೊಳ್ಳಬೇಕಾಯ್ತದೆ. ಹಾಗೂ ನಮ್ಮ ನಿಲುವನ್ನು ಪ್ರತಿಭಟಿಸಿ ರೈತರ ಹಕ್ಕನ್ನು ಚ್ಯುತಿಗೊಳಿಸಲು ಸರ್ಕಾರಕ್ಕೆ ಯಾವುದೇ ಅಧಿಕಾರವಿಲ್ಲ. ಆದ್ದರಿಂದ ರೈತ ಹೋರಾಟಕ್ಕೆ ಒಂದು ತನ್ನದೇ ಆದ ದಿಕ್ಸೂಚಿ ಇದೆ. ಆ ಹೋರಾಟವನ್ನು ಹತ್ತಿಕ್ಕಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಯಾಕೆ ಅಂದರೆ 46 ವರ್ಷಗಳಿಂದ ಈ ರೈತ ಸಂಘ ಯಾವತ್ತೂ ವಿಚಲಿತಗೊಳ್ಳದೆ ಹೋರಾಟ ಮಾಡ್ಕೊಂಡು ಬಂದಿದೆ ಅಂದರೆ ಅದು ಹೆಮ್ಮೆಯ ವಿಚಾರ. ಅಂತಹ ನಮ್ಮ ಸಂಘಟನೆಯನ್ನು ಹತ್ತಿಕ್ಕಲು ಹೊರಟಿರುವ ಪೊಲೀಸ್ ಇಲಾಖೆ ಆಗಬಹುದು, ಇವತ್ತಿನ ಸರ್ಕಾರ ಆಗಬಹುದು, ನಾವು ಅದನ್ನು ಖಂಡಿಸ್ತೀವಿ, ಉಗ್ರವಾಗಿ ಖಂಡಿಸ್ತೀವಿ. ಹಾಗೂ ನಮ್ಮ KRS ಜಲಾಶಯದಿಂದ 6ನೇ ಹಂತದ ಯೋಜನೆಯನ್ನು ಕೈ ಬಿಡಬೇಕು. ಯಾಕೆ ಅಂದರೆ ನಮಗೆ ಮೈಸೂರು ಮಹಾರಾಜರು ಮಂಡ್ಯ ಜಿಲ್ಲೆಯ ಜನತೆ ಬೆಳೆಯನ್ನು ಬೆಳೆಯಲು KRS ಅನ್ನು ನಿರ್ಮಿಸಿದ್ದಾರೆ. ಅದನ್ನು ಬಿಟ್ಟು ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಲಲ್ಲ. ಈ ರೀತಿ ಮಾಡುವುದಾದರೆ ಬೇರೆ ಪ್ರಯತ್ನಗಳಿಂದ ಜಲಸಂಪನ್ಮೂಲಗಳಿಂದ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು. ಕನ್ನಂಬಾಡಿ ಕಟ್ಟೆಯಿಂದ ನೇರವಾಗಿ 6ನೇ ಹಂತ ಯೋಜನೆಯನ್ನು ತೆಗೆದುಕೊಂಡು ಹೋಗಲು ನಾವು ಯಾವುದೇ ಕಾರಣಕ್ಕೂ ರೈತ ಸಂಘ ಒಪ್ಪುವುದೂ ಇಲ್ಲ, ಬಿಡುವುದೂ ಇಲ್ಲ ಅಂತ ಉಗ್ರವಾಗಿ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ VC ಉಮಾಶಂಕರ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ಯಾಯ ಖಂಡಿಸಿ ನಾಡಿನ ಉದ್ದಗಲಕ್ಕೂ ಪ್ರತಿಭಟಿಸುವ ಹಾಗೂ ಪ್ರಶ್ನಿಸುವ ಹಕ್ಕಿದೆ. ಸಂಘಟನೆಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿರುವ ಪೊಲೀಸರ ಕ್ರಮ ಸರಿಯಲ್ಲ ಎಂದರು. ಮೈಸೂರು ಜಿಲ್ಲೆಯ ಗಡಿ ಭಾಗವಾದಂಥ ಕೊಡಗಿನ ಜಿಲ್ಲೆಯ ಗಡಿ ಭಾಗವಾದಂಥ ತಿತಿಮತಿ ಮತ್ತು ಸೋಮವಾರಪೇಟೆಗಳಲ್ಲಿ 4 ಬಸ್ಸುಗಳನ್ನು ಪೊಲೀಸ್ನವರು ತಡೆದು
ಬೆಂಗಳೂರಿಗೆ ಕಳಿಸ್ಕೊಡದೆ ಅವ್ರನ್ನ ಜೈಲಿನಲ್ಲಿ ಹಾಕಿ 3 ಗಂಟೆ ಆದ ನಂತರ ಬಿಟ್ಟಿದ್ದು, ಅದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕದ ಎಲ್ಲ ರೈತರು ಅದನ್ನು ಖಂಡಿಸ್ತಾ ಇದ್ದೀವಿ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ರೈತರು ಸುಧಾ ಬಿಡದಿಗೆ ಬಂದು ರೈತರನ್ನ ಬೆಂಬಲಿಸಿದಾಗ ಯಾರನ್ನೂ ಸುಧಾ ತಡೆಯಿಲ್ಲ. ಆದರೆ ಏಕಾಏಕಿ ಕೊಡಗು ಜಿಲ್ಲೆಯವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನೇ ಬಿಂಬಿಸಿ ಅವ್ರನ್ನೇ ತಡೆದಿರ್ತಕ್ಕಂಥದ್ದು ಅದು ಆ ಕೊಡಗಿನ ಜಿಲ್ಲೆಯ ವರಿಷ್ಠ ಪೊಲೀಸರಾದಂಥ ಪ್ರತಿಭಟನೆಯಲ್ಲಿ ಹಿರಿಯ ರೈತ ಮುಖಂಡ ಅಣ್ಣೂರು ಮಹೇಂದ್ರ, ಕೆಪಿ ದೊಡ್ಡಿ ಪುಟ್ಟಸ್ವಾಮಿ, ಪಣ್ಣೆದೊಡ್ಡಿ ವೆಂಕಟೇಶ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು, ಕೋಣಸಾಲೆ ಕೃಷ್ಣ, ರವಿ, ಶ್ರೀನಿವಾಸ್ ಹಾಜರಿದ್ದರು. ಕರ್ನಾಟಕ ರಾಜ್ಯ ಎಂಟಿಬಿ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಮಂಡ್ಯ ಜಿಲ್ಲಾ ಅಮೆಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ನಿಂದ ಜಿಲ್ಲಾ ಎಂಟಿಬಿ ಸೈಕ್ಲಿಂಗ್ ಆಯ್ಕೆ ಪಂದ್ಯಾವಳಿಯನ್ನು ಆಗಸ್ಟ್ 2ರಂದು ನಡೆಸಲಾಗುವುದು ಎಂದು ಅಸೋಸಿಯೇಷನ್ನ ಅಧ್ಯಕ್ಷ ಟಿವಿ ನಾಗರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯು ರೋಡ್ ಆಫ್ ರೋಡ್ ಮತ್ತು ವೆಲ್ಡ್ರೋಮ್ ವಿಭಾಗಗಳಲ್ಲಿ ನಡೆಯಲಿದ್ದು, ಜಿಲ್ಲೆಯ ಸ್ವಾಭಾವಿಕ ನೈಜ ಪ್ರತಿಮೆಗಳನ್ನು ಪಂದ್ಯಾವಳಿಗೆ ಪರಿಚಯಿಸುವ ಉದ್ದೇಶದಿಂದ ಆಯ್ಕೆ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ರಾಜ್ಯ ಮಟ್ಟದ ಪಂದ್ಯಾವಳಿಯು ಆಗಸ್ಟ್ 7ರಿಂದ 9ರವರೆಗೆ ಗದಗ ಜಿಲ್ಲೆಯಲ್ಲಿ ನಡೆಯಲಿದೆ ಎಂದರು. ಆಯ್ಕೆ ಪ್ರಕ್ರಿಯೆಗೆ 12ರಿಂದ 23 ವರ್ಷದ ಗಂಡು ಮತ್ತು ಹೆಣ್ಣು ಮಕ್ಕಳು ಭಾಗವಹಿಸಬಹುದಾಗಿದ್ದು, ಆಗಸ್ಟ್ 1ರ ಸಂಜೆ 6ರೊಳಗೆ ನೋಂದಾಯಿಸಿಕೊಳ್ಳಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ 17 ಮಂದಿ ಗುರುತಿಸಲ್ಪಟ್ಟ ಸೈಕ್ಲರ್ಗಳಿದ್ದು, ಗ್ರಾಮಗಳಲ್ಲಿನ ಶಾಲಾ ಮಟ್ಟದ ಸೈಕ್ಲಿಂಗ್ ಸಾಮರ್ಥ್ಯ ಇರುವ ಮಕ್ಕಳ ಅನ್ವೇಷಣೆಗೆ ಪಂದ್ಯಾವಳಿ ನಡೆಸುತ್ತಿರುವುದಾಗಿ ಹೇಳಿದ ಅವರು, ಈ ಚಾಂಪಿಯನ್ಶಿಪ್ಗೆ ಬೇಕಾಗುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೈಕಲ್ಗಳನ್ನು ಬಾಡಿಗೆಗೆ ಪಡೆದು ತರಬೇತಿ ನೀಡುವುದಾಗಿ ಮಾಹಿತಿ ಹಂಚಿಕೊಂಡರು. ಆಸಕ್ತರು ನೋಂದಣಿ ಹಾಗೂ ಮಾಹಿತಿಗೆ ದೂರವಾಣಿ ಸಂಖ್ಯೆ 9916136335 ನಂಬರಿಗೆ ಸಂಪರ್ಕಿಸಲು ಮನವಿ ಮಾಡಿದರು. ಮಕ್ಕಳಿಗೆ ಸೈಕ್ಲಿಂಗಲ್ಲಿ 4 ಥರ ಸೈಕ್ಲಿಂಗ್ ಇರುತ್ತೆ. ಒಂದು ರೋಡ್ ಸೈಕ್ಲಿಂಗ್ ಅಂತ ಕರೀತಾರೆ, ಇನ್ನೊಂದು ಬಂದ್ಬಿಟ್ಟು ಅಡ್ಡಗುಡ್ಡಗಳ ಸೈಕ್ಲಿಂಗ್ ಅಂತ ಕರೀತಾರೆ, ಮತ್ತೊಂದು ಟ್ರ್ಯಾಕಲ್ಲಿ ಓಡ್ತಾರಲ್ಲ, ಈ ರನ್ನಿಂಗೆಲ್ಲ ಮಾಡ್ತೀವಲ್ಲ ಟ್ರ್ಯಾಕು, ಅದಕ್ಕೆ ವೆಲೋಡ್ರೋಮ್ ಅಂತ ಕರಿತೀವಿ ನಾವು ಅದನ್ನು. ಸೊ ಮತ್ತು ಇನ್ನೊಂದು ಬೆಟ್ಟದ ತುದಿಯಿಂದ ಕೆಳಗೆ ಬಿಡೋದು, ಅದನ್ನು ಡೌನ್ ಹಿಲ್ ಅಂತ ಕರೀತಾರೆ. 4 ರೀತಿ ಕ್ರೀಡಾ ಇದೆ ಇದರಲ್ಲಿ, ಸೈಕ್ಲಿಂಗಲ್ಲಿ. ಅದರಲ್ಲಿ ನಾವು ಸದ್ಯಕ್ಕೆ ಇವಾಗ ನಮ್ಮ ಭಾರತದಲ್ಲಿ 3 ಸೈಕ್ಲಿಂಗ್ನ ಆಯೋಜಿಸ್ತಾರೆ ಪ್ರತಿ ವರ್ಷ. ಅದರಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಈಗ ನಾವು ಬಂದ್ಬಿಟ್ಟು MTB ಅಂತಂದರೆ ಅಡ್ಡಗುಡ್ಡಗಳು, ರೋಡ್ ಸೈಕ್ಲಿಂಗ್ ಅಂತಂದರೆ ರೋಡಲ್ಲಿ ಹೊಡೆಯೋದು, ಅದು 150 ಕಿಲೋಮೀಟ್ರು, ಏಜ್ ಮೇಲೆ ಡಿಫ್ರೆನ್ಸ್ ಇರುತ್ತೆ. 40 ಕಿಲೋಮೀಟರ್ಸಿಂದ 150 ಕಿಲೋಮೀಟರ್ಸ್ ಇರುತ್ತೆ. ಸೊ ಇನ್ನೊಂದು ವೆಲೋಡ್ರೋಮು, ಟ್ರ್ಯಾಕಲ್ಲಿ ಹೊಡೆಯೋಂಥದ್ದು. ಸೊ ನಾವು ಮಂಡ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಇದನ್ನು ಮೊನ್ನೆ ಶನಿವಾರ 25ನೇ ತಾರೀಕು ಸುರಭಿ ಹೋಟ್ಲ್ನಲ್ಲಿ ಫಸ್ಟ್ ಟೈಮು ನಾವು ಒಂದು ಅಸೋಸಿಯೇಷನ್ ಮಾಡಿದ್ದೀವಿ. ಮಂಡ್ಯ ಜಿಲ್ಲೆ ಅಮೇಚರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಂತೇಳಿ ಒಂದು ಸ್ಥಾಪನೆ ಮಾಡಿ, ಇದೇ ಮೊಟ್ಟ ಮೊದಲ ಬಾರಿಗೆ ಮಂಡ್ಯದಲ್ಲಿ ಒಂದು ಜಿಲ್ಲಾ ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಗದಗಲ್ಲಿ ನಡೆಯುತ್ತೆ. 7ರಿಂದ 8ನೇ ತಾರೀಕು ಆಗಸ್ಟು ನಲ್ಲಿ ಒಂದು ಜಿಲ್ಲಾ ಮಟ್ಟದ MTB ಅಂದರೆ ಅಡ್ಡಗುಡ್ಡಗಳ ಸೈಕ್ಲಿಂಗ್ ಸ್ಪರ್ಧೆ ನಡೀತಾ ಇದೆ. ಅಲ್ಲಿಗೆ ಮಂಡ್ಯ ಜಿಲ್ಲೆಯಿಂದ ಮಕ್ಕಳನ್ನ ಆಯ್ಕೆ ಮಾಡಿ ನಾವು ಅಲ್ಲಿ ಕಳಿಸ್ಕೊಡ್ತೀವಿ. ಆ ವಿಷಯವಾಗಿ ಇವತ್ತಿನ ದಿನ ನಾವು ಮಾತಾಡೋಕ್ಕೆ ಬಂದಿದ್ದೀವಿ. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಧನ್ಯ ಸುಂದರ್ ಇದ್ದರು. ಅಖಿಲ ಭಾರತ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ವೆಂಕಟ್ ಅವರು ಜುಲೈ 31ರಂದು ಮದ್ದೂರು ತಾಲೂಕಿನ ಭಾರತಿ ನಗರದ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಸಂಘದ ಕಾರ್ಯಕರ್ತರ ಸಭೆ ನಡೆಸಲಿದ್ದಾರೆ ಎಂದು ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಭೆಯಲ್ಲಿ ರಾಷ್ಟ್ರದಲ್ಲಾಗುತ್ತಿರುವ ರಾಜಕೀಯ ಮತ್ತು ಸಾಮಾಜಿಕ ಬೆಳವಣಿಗೆಗೆ, ಇದರಿಂದ ಕೂಲಿಕಾರರ ಮೇಲೆ ಬೀರುತ್ತಿರುವ ಪರಿಣಾಮಗಳ ಕುರಿತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾತನಾಡಲಿದ್ದಾರೆ ಎಂದರು. ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಪುಟ್ಟಮಾದು, ರಾಜ್ಯ ಹಿರಿಯ ಉಪಾಧ್ಯಕ್ಷ ನಾಗರಾಜು ಭಾಗವಹಿಸಲಿದ್ದು, ಜಿಲ್ಲೆಯ ಹೆಚ್ಚಿನ ಆಸಕ್ತ ನೊಂದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯು ವಿದ್ಯಾರ್ಥಿಗಳಿಗೆ ದೊರೆತ ಜಯವನ್ನು ಸ್ವಾಗತಿಸುತ್ತೇವೆ. ಪ್ರಧಾನಮಂತ್ರಿಗಳು ನೀಟ್ ರದ್ದುಪಡಿಸಿ ಈ ಹಿಂದಿನ ಮಾದರಿಯಲ್ಲಿ ಪರೀಕ್ಷೆ ನಡೆಸುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಬೇಕು ಎಂದರು. ರಾಜೀನಾಮೆ ಕೊಟ್ಟಿದ್ದಾರೋ, ಕಳೆದ 1 ತಿಂಗಳಿಂದ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ 1 ತಿಂಗಳು ಹೆಚ್ಚಿನ ಕಾಲ ಹೋರಾಟ ಮಾಡಿ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೋ ಅದನ್ನು ಕೃಷಿ ಕೂಲಿಕಾರ ಸಂಘ ಸ್ವಾಗತಿಸಿದೆ. ಎರಡನೇದು, ಕಳೆದ 12 ವರ್ಷಗಳಿಂದ
ಏನು ಈ ದೇಶದಲ್ಲಿ ಈ ರಾಷ್ಟ್ರದಲ್ಲಿ ಮೋದಿಯವರು NDA ಸರ್ಕಾರ ಅಧಿಕಾರ ಮಾಡ್ತಾ ಇದೆಯೋ ಆ ಅಧಿಕಾರ ಮಾಡ್ತಿರೋಂಥ ಸಂದರ್ಭದಲ್ಲೇ ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಅವತ್ತು ಬೆಲೆ ಹೆಚ್ಚಳ ಆಗಿದ್ದು ಇವತ್ತುವರೆಗೂ ಇಳಿಯಲಿಲ್ಲ. ಅದನ್ನು ರೈತರು ಮತ್ತು ಕೂಲಿಕಾರನ ಬಾಧಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಕೃಷಿ ಕೂಲಿಕಾ ಸಂಘದ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳು ಇದೇ ತಿಂಗಳು 31ನೇ ತಾರೀಕು ಬರ್ತಾಯಿದ್ದಾರೆ. ಇವತ್ತಿನ ಕೃಷಿ ಬಿಕ್ಕಟ್ಟು, ಕೃಷಿ ಕೂಲಿಕಾರರ ಸಮಸ್ಯೆಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ, ಅದರ ಜೊತೆಗೆ ಜಿಲ್ಲೆಯಲ್ಲಿ 1.25 ಲಕ್ಷ ಕೃಷಿ ಕೂಲಿಕಾರರು ಸಂಘಟನೆ ಆಗಿದ್ದಾರೆ. ಉದ್ಯೋಗ ಖಾತ್ರಿ ಎನ್ನುವಂಥ ಒಂದು ಮಹತ್ವವಾದಂಥ ಕಾಯ್ದೆಯನ್ನು VBG ರಾಮ್ಜಿ ಅಂತೇಳಿ ತಂದು ಜುಲೈ 1ರಿಂದ ಕೆಲಸ ಕೊಡ್ತೀವಿ ಅಂತೇಳಿ ಇವತ್ತಿನವರೆಗೂ ಒಂದೇ ಒಂದು ದಿನ ಕೆಲಸ ಕೊಡಲಾರ್ದೇ ಕೃಷಿ ಕೂಲಿಕಾರನ ಬಡತನದ ಬೇಗೆ ಮತ್ತು ಹಸಿವಿನ ಅಂಚಿಗೆ ತಳ್ಳಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ವಿ, ಇಡೀ ಜಿಲ್ಲೆಯ ಕೂಲಿಕಾರರಿಗೆ ಕೆಲಸ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ BM ಶಿವಮಲ್ಲಯ್ಯ, ಉಪಾಧ್ಯಕ್ಷೆ ಮಂಜುಳಾ, ಮದ್ದೂರು ಅಧ್ಯಕ್ಷ ಅರುಣ್ ಕುಮಾರ್, ಮಂಡ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಇದ್ದರು. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಆರೋಗ್ಯ ಶಿಬಿರಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿ ಶುಭ ಹಾರೈಸಿದರು. ಮಂಡ್ಯ ತಾಲೂಕು ಆಡಳಿತ, ಆದಿಚುಂಚನಗಿರಿ ಆಸ್ಪತ್ರೆ, ಕಿದ್ವಾಯಿ ಮಿಮ್ಸ್ ಆಸ್ಪತ್ರೆ ಸಹಯೋಗದಲ್ಲಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆ ಕಲ್ಪಿಸುವ ಉದ್ದೇಶದಿಂದ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಹೃದ್ರೋಗ, ಕ್ಯಾನ್ಸರ್, ಕಣ್ಣಿನ ಸಮಸ್ಯೆ, ಹಲ್ಲು, ಮೂಳೆ, ಕಿಡ್ನಿ ಸಮಸ್ಯೆ ಸೇರಿದಂತೆ ಹಲವು ರೋಗಗಳ ತಪಾಸಣೆ ನಡೆಯಿತು. ಆರೋಗ್ಯ ಶಿಬಿರದಲ್ಲಿ 3,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ ನಂದಿನಿ ಸೇರಿದಂತೆ ಅನೇಕ ಅಧಿಕಾರಿಗಳು ಮತ್ತು ಗಣ್ಯರು ಭಾಗಿಯಾಗಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,